ಇಡೀ ಭಾರತ ದೇಶದಲ್ಲಿ ಪೋಲಿಯೋ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟನೆ ಮಾಡಿ ಅದರ ಜೊತೆಗೆ ಇಲ್ಲಿ ಕುಡಿ ನೀರಿನ ಒಂದು ಶುದ್ಧ ಕುಡಿ ನೀರಿನ ಬೇಡಿಕೆ ಇತ್ತು. ಆಸ್ಪತ್ರೆಗೆ ಬಂದಿರತಕ್ಕಂಥವ್ರಿಗೆ ಉತ್ತಮವಾಗಿ ಒಂದು ಶುದ್ಧ ಕುಡಿ ನೀರನ್ನು ಕೊಡ್ತಕ್ಕಂಥದ್ದು. ಇದು ಎಷ್ಟು ಜನ ಆಸ್ಪತ್ರೆಗೆ ಬರ್ತಾರೋ ಅವರಿಗೂ ಕೂಡ ಉಚಿತವಾಗಿ ಶುದ್ಧ ಕುಡಿ ನೀರಿನ ಘಟಕವನ್ನು ಪ್ರಾರಂಭ ಮಾಡಿದೆ. ಅದರ ಜೊತೆಗೆ ಬಿಸಿಲಿಗೆ ಮತ್ತು ಮಳೆಗಾಲದಲ್ಲಿ ಹೊರಗಡೆ ಪ್ರಾಂಗಣ ಇಟ್ಟು ಇದಕ್ಕೆ ತೊಂದರೆ ಆಗಬಾರ್ದು ಅಂದ್ಕೊಂಡು ಮೇಲ್ಛಾವಣಿ ಹಾಕಿ ಇದಕ್ಕೆ ನೆರಳು ಮತ್ತು ಮಳೆಗಾಲದ ಸಮಸ್ಯೆಯನ್ನು ಬಗೆಹರಿಸುವ ಫಲವಾಗಿ ನನ್ನ ಶಾಸಕರ ಜೊತೆಯಲ್ಲಿ ಅದಕ್ಕೆ ಅನುದಾನವನ್ನು ಕೊಟ್ಟು ಅದನ್ನು ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಗೆ ಸುಮಾರು 80 ಹಳ್ಳಿ ಆರೋಗ್ಯ ಕೇಂದ್ರಗಳು ಇವತ್ತು ಮಂಜೂರಾಗಿದೆ. ಒಂದೊಂದು ಆರೋಗ್ಯ ಕೇಂದ್ರಕ್ಕೆ 65 ಲಕ್ಷ ರೂಪಾಯಿ ಹಣ ಕೂಡ ಮಂಜೂರಾಗಿದೆ. ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. 9 ಹಳ್ಳಿಯಲ್ಲಿ ಅದನ್ನು ಕೆಲವೇ ದಿವಸದಲ್ಲಿ ಅದಕ್ಕೆ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡ್ತೀವಿ. ತಂಗಡಿಯಲ್ಲಿ ಒಂದು ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಕೊಂಡು 3 ಕೋಟಿ ರೂಪಾಯಿದಲ್ಲಿ ಅದಕ್ಕೆ ಕಟ್ಟಡ ಕೂಡ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಒಂದು 15ರಿಂದ 20 ದಿವಸದಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಇವೆಲ್ಲವಕ್ಕೂ ಕೂಡ ಭೂಮಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡ್ತೀವಿ. ಗ್ರಾಮಕ್ಕೆ ಸ್ಥಳೀಯವಾಗಿ ಇದನ್ನು ಅವಕಾಶವನ್ನು ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಇಲ್ಲಿ ಜನದಟ್ಟಣೆ ಕಡಿಮೆ ಆಗಬೇಕಾದ್ರೆ ಇಲ್ಲೇನೋ ಒಂದು ತಾಯಿ ಮಕ್ಕಳು ಒಟ್ಟಿಗೆ ಆಸ್ಪತ್ರೆ ಇದ್ದಿದ್ದನ್ನು ಅದನ್ನು ವಿಂಗಡಿಸಿ ಅಲ್ಲಿ 3 ಬೆಡ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಪ್ರಾರಂಭ ಆದಮೇಲೆ ಇಲ್ಲಿ ಸ್ವಲ್ಪ ಜನದಟ್ಟಣೆ ಕಡಿಮೆ ಆಗುತ್ತೆ. ಒಂದು ಹೆಮ್ಮೆ ಪಡ್ತಕ್ಕಂಥ ಸಂಗತಿ ನಿಮಗೆಲ್ಲರಿಗೂ ಗೊತ್ತಿರಲಿ, ಇಡೀ ರಾಜ್ಯದಲ್ಲಿ ಉತ್ತಮ 10 ಆಸ್ಪತ್ರೆ ಟಾಪ್ 10 ಏನು ರಾಜ್ಯದಲ್ಲಿದ್ದಾವೆ ಅದರಲ್ಲಿ ಅಥಣಿ ಆಸ್ಪತ್ರೆ ಸೇರಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆ ಮತ್ತು ಖುಷಿಯಾಗಿದೆ ಅಂತಕ್ಕಂಥದ್ದನ್ನು. ಅದಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಎಲ್ಲ ವೈದ್ಯರು, ಸಿಬ್ಬಂದಿಗಳು, ಅವರೆಲ್ಲರ ಒಂದು ಅವರೆಲ್ಲರ ಪರಿಶ್ರಮದಿಂದ ಮತ್ತು ಶ್ರದ್ಧೆಯಿಂದ ಕಾರ್ಯವನ್ನು ನಿರ್ವಹಿಸುವುದರಿಂದ ರಾಜ್ಯದಲ್ಲಿ ಅತ್ಯಂತ ಉತ್ತಮ 10 ಆಸ್ಪತ್ರೆಗಳಲ್ಲಿ ಅಥಣಿ ಆಸ್ಪತ್ರೆ ಅಂತಕ್ಕಂಥದ್ದು ನಮಗೆ ಹೆಮ್ಮೆಯಾಗಿದೆ, ಸಂತೋಷ ಆಗಿದೆ. ಅದಕ್ಕೆ ನಾನು ಎಲ್ಲ ವೈದ್ಯರಿಗೆ, ಅಲ್ಲಿರ್ತಕ್ಕಂಥ ಸಿಬ್ಬಂದಿ, ಕಸ ಗುಡಿಸೋರು ಹಿಡ್ಕೊಂಡು ತಾಲೂಕು ಆಡಳಿತಾಧಿಕಾರಿವರೆಗೂ ಕೂಡ ಅಥಣಿ ತಾಲೂಕಿನ ಬಡವರ ಪರವಾಗಿ, ಮಧ್ಯಮ ವರ್ಗದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಪುರಸಭೆ, ನಗರಸಭೆ